ಸರ್ ಇದನ್ನ ನಾನು ಕೇಳ್ಬಿಡ್ತೀನಿ, ನಿಮ್ಮಲ್ಲಿ ಏನೇ ಆರೋಪಗಳು ಬಂದ್ರು ಕೂಡ ಸಿದ್ದರಾಮಯ್ಯ ನಿಮ್ ಬೆನ್ನಿಗೆ ನಿಲ್ತಾರಲ್ಲ, ಹೇಗ್ ಸರ್ ಅದು ನಿಮ್ಮ ಬಾಂಡಿಂಗ್ ಅಥವಾ ಸುಳ್ಳು ಆರೋಪ ಸುಳ್ಳು ಆರೋಪ ಅನ್ನೋ ದೃಷ್ಟಿಯಲ್ಲಿ ನಿಲ್ತಾ ಇಲ್ಲ. ಆದ್ರೆ ನಮ್ಮ ಮುಖ್ಯಮಂತ್ರಿಗಳು ನನ್ನ ಸಪೋರ್ಟ್ಗೆ ಹಾಕಿ ನಿಲ್ತಾರೆ, ನಾನು ಅವ್ರ ತಿಳಿ ಹೋಗೋದಿಲ್ಲ. ಅವ್ರಿಗೇನಾದ್ರೂ ಕಳಂಕ ಬರ್ತಕ್ಕಂಥ ಕೆಲಸ ನಾನು ಮಾಡಿದ್ರೆ ಅವ್ರ ಮನೆ ಮೆಟ್ಲೇ ತುಳಿಯಂಗಿಲ್ಲ ನಾನು. ಯಾಕಂದ್ರೆ ನನ್ನ ನಾಯಕನಿಗೆ ನಾನು ಅವ್ರ ಹೆಸರಿಗೆ ಧಕ್ಕೆ ತನ್ನಲ್ಲ ಅಂತೇಳಿ ಅಂತ ವ್ಯಕ್ತಿ ನಾನು. ಟ್ರಾನ್ಸ್ಫರ್ ಏನ್ ಮಾಡಿದ್ವಿ ನಾವು? ನನಗೆ 6% ಟ್ರಾನ್ಸ್ಫರ್ ಕೊಟ್ಟರು, ಅದನ್ನು ನಾವು ಮಾಡಿಲ್ಲ. ಟ್ರಾನ್ಸ್ಫರ್ದಾಗ ದುಡ್ಡು ಮಾಡಿಬಿಟ್ಟು ಪ್ರಮೋಷನ್ ಕೊಟ್ಟಾಗ ಪ್ರಮೋಷನ್ ಕೊಟ್ಟಿದ್ದೀವಿ. ಅಲ್ಲ ಸರ್, ನಾನು ಕೇಳ್ದಂಗೆ ನಿಮ್ದು ಒಂದೇ ಇಲಾಖೆ ಅಲ್ಲ, ಯಾವುದೇ ಸಚಿವರು ಟ್ರಾನ್ಸ್ಫರ್ ಲಿಸ್ಟ್ ಎತ್ಕೊಂಡು CM ಅವ್ರ ಹತ್ರ ಹೋದ್ರೆ ಸಚಿವರು ಹೇಳಿದ್ರು ಕೂಡ ಟ್ರಾನ್ಸ್ಫರ್ ಆಗ್ತದೆ. CM ಅವರೇ ಏಕಪಕ್ಷ ಅಂದ್ರೆ ಅವರೇ ನಿರ್ಧಾರವನ್ನ ತೆಗೆದುಕೊಳ್ತೀವಿ. ನೀವು ಕೊಡೋಂತ ಲಿಸ್ಟ್ಗಳು ಕೂಡ ಒಮ್ಮೊಮ್ಮೆ ಓಕೆ ಆಗ್ತಾ ಇಲ್ಲ. ಅವರೇ ನಾನು ಮುಖ್ಯಮಂತ್ರಿಗಳಿದ್ದಾರೆ, ಆಡಳಿತಾತ್ಮಕವಾಗಿ ಅವ್ರ ನೆರಳಲ್ಲಿ ನಾವು ಕೆಲಸ ಮಾಡೋದಲ್ಲ. ನಾವು ಹೋಗಿ ಇಂಥದ್ದಿದೆ ನೋಡಿ ಕೊಡ್ತೀವಿ, ಏನಾದ್ರಲ್ಲಿ ಏರುಪೇರುಗಳಿದ್ರೆ ಸರಿ ಮಾಡ್ತಾರೆ. ಮುಖ್ಯಮಂತ್ರಿಗಳ ಮೇಲೆ ನಮ್ಗೆ ಅಭಿಮಾನ ಇದೆ, ಏನ್ ತಪ್ಪಿದೆ ಅದರಲ್ಲಿ? ಮುಖ್ಯಮಂತ್ರಿಗಳು ಮಾಡಬಾರ್ದಾ? ಏನ್ ನಾವ್ ಹೇಳಿದ್ದೆಲ್ಲೋ ಆಗ್ಬಿಡ್ಬೇಕಾ? ಏನೋ ಒಂದು ಲಿಸ್ಟ್ ಹಿಂಗಿದೆ ಸರ್, ಹಿಂಗಿದೆ ಅಂತೇಳಿ ಕೊಟ್ಟಿರ್ತೀವಿ. ಇಲ್ಲ ತಿಮ್ಮಾಪುರ್ ಇದು ಬೇಡ ಅಂದ್ರೆ ಎಸ್ ಐ ಆಮ್ ವೆರಿ ಹ್ಯಾಪಿ. ನಮ್ಮ ಮುಖ್ಯಮಂತ್ರಿಗಳದೇನು ಬದಲಾವಣೆ ಮಾಡಿದ್ದಾರೆ ನಮ್ಮ ನಾಯಕರು. ಅವ್ರ ನೋಡಿ, ಮುಖ್ಯಮಂತ್ರಿಗಳಿಗೆ ಯಾವ ಫೈಲ್ ಬೇಕಾದ್ರೆ ತರಿಸಿ ಮಾಡ್ಬೋದಾ? ಪವರ್ ಇದೆ. ಮತ್ತೆ ಅವ್ರದ್ದೇ ಕ್ವಶನ್ ಮಾಡೋಕ್ಕಾಗತ್ತೆ? ನಾನು ಮಾಡಬಾರ್ದು, ನಾನಂತೂ ಮಾಡಿ